ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ, ಸೀಮೆ ಬದನೆಕಾಯಿ ಮೆಂತ್ಯ ಸೊಪ್ಪು ಹಾಕಿ ಚಪಾತಿಗೆ ಪಲ್ಯ ಮಾಡೋಣ. ದಿನ ಚಪಾತಿಗೆ ಏನು ಪಲ್ಯ ಮಾಡೋದು ಅಂದ್ಕೊಳ್ತಾ ಇರ್ತೀವಿ. ದಿನ ಒಂದೊಂದು ವೆರೈಟಿ ಇರಲೇಬೇಕಲ್ವಾ. ನೋಡಿ, ಇವತ್ತು ನಾನು ಸೀಮೆ ಬದನೆಕಾಯಿ ಚೌ ಅಂತಲೂ ಕರೀತಾರೆ ಇದನ್ನು. ಮೆಂತ್ಯ ಸೊಪ್ಪನ್ನು ತೊಳ್ಕೊಂಡಿದ್ದೀನಿ, ಒಂದು ಕಟ್ಟಷ್ಟು. 2 ಈರುಳ್ಳಿ, 3 ಸೀಮೆ ಬದನೆಕಾಯಿ ಇತ್ತು ನನ್ನ ಹತ್ರ. ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ 2 ಈರುಳ್ಳಿನ ಕಟ್ ಮಾಡಿರೋದು ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ಅದಕ್ಕೆ ಶುಂಠಿ ಪೇಸ್ಟ್ 1 ಸ್ಪೂನು, ಬೆಳ್ಳುಳ್ಳಿ ಪೇಸ್ಟ್ 1, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ನೋಡೋದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಆಗೋ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜೊತೆ ಚಿಟಿಕೆ ಅಷ್ಟು ಅರಶಿನ ಹಾಕಿದೆ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ಖಾರ ನೋಡ್ಕೊಳ್ಳಿ, ನಿಮಗೆ ಇಷ್ಟ ಅನುಗುಣ ಅಷ್ಟು ಖಾರ ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಲ್ಟ್ ಹಾಕ್ಕೊಳ್ಳೋಣ. ಈಗಲೇ ಸಾಲ್ಟು ಅಷ್ಟೇ, ರುಚಿಗೆ ತಕ್ಕಷ್ಟು ಸಾಲ್ಟು. ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಲ್ಟು, ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಮಿಕ್ಸ್ ಆಗಲಿ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು. ಆಮೇಲೆ ಮೊದಲೇ ತೊಳೆದು ಫ್ರೆಶ್ಶಾಗಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಈಗ ಕಟ್ ಮಾಡಿರೋದು ಸೀಮೆ ಬದನೆಕಾಯಿ ಮೂರು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋಣ. ನಾನೀಗ ಇಲ್ಲಿ ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಲು ಹಾಕ್ಕೋಬೋದು, ನವಿಲುಕೋಸು ಹಾಕ್ಕೋಬೋದು, ನಮ್ಮ ಚಾಯ್ಸು. ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಕೋಬೋದು ಇದ್ರ ಜೊತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋವರೆಗೂ ಒಂದು ಲಿಡ್ ಮುಚ್ಚಿಬಿಡೋಣ. ಒಂದು 10 ನಿಮಿಷ 15 ನಿಮಿಷದಲ್ಲಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೀಮೆ ಬದನೆಕಾಯಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಸಬ್ಜಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ಟೇಸ್ಟ್ ಮಾಡೋಣ. ರೆಡಿಯಾಗಿದೆ ಪಲ್ಯ ಚಪಾತಿ. ಥ್ಯಾಂಕ್ ಯು ಫ್ರೆಂಡ್ಸ್.